ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲವ್ ಟು ಟ್ರಾವೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಿಲ್ಲಿ ದುಬೈ ಪಬ್ಲಿಕ್ ಪಾರ್ಕ್ ಮೋಸ್ಟ್ರಿಫಿಗೆ ಬಂದಿದ್ದೇವೆ. ಇಲ್ಲಿ ಎಂಟ್ರಿ ಫೀಸ್ 10 ದಿರ್ಹಮ್ ಇರ್ತದೆ, ಅಂದರೆ ಒಂದು 250 ರೂಪೀಸ್. ಹಾಗೆ ಎಷ್ಟು ಟೈಮ್ ಬೇಕಾದರೆ ಇರ್ಬೋದು, ಒನ್ ಡೇ ಫುಲ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಗೈಸ್, ಹೇಗಿದೆ ಅಂತ ನೋಡುವ ಪಾರ್ಕ್. ನಾವಿಲ್ಲಿ ಮುಷ್ರಿ ಪಾರ್ಕ್ಗೆ ರೀಚ್ ಆಗಿದ್ದೇವೆ. ಇಲ್ಲಿ ಮಕ್ಕಳಿಗೆ ಬೇಕಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಮ್ಸ್ ಎಲ್ಲ ಇದೆ, ಇಲ್ಲಿ ನೋಡ್ಬೋದು. ಇದು ಮುಷ್ರಿ ಪಾರ್ಕಲ್ಲಿ ಕವನಿಜ್ ದುಬೈಯಲ್ಲಿ ಬರುವಂಥದ್ದು ಪ್ಲೇಸ್. ಇದು ಕಿಡ್ಸ್ ಪ್ಲೇಯಿಂಗ್ ಏರಿಯಾ ನೋಡಿ, ತುಂಬ ದೊಡ್ಡ ಪಾರ್ಕ್. ಇದು ಟೈಮಿಂಗ್ಸ್ ಬರುವಂಥದ್ದು 8 AM to 11 PM ಡೈಲಿ. ವೀಕೆಂಡ್ಸ್, ವೀಕ್ಡೇಸ್ ಎಲ್ಲ ದಿವಸ ಅದೇ ಸೇಮ್ ಟೈಮಿಂಗ್ಸ್. ಇಲ್ಲಿ ನಿಮಗೆ ವಾಶ್ರೂಮ್ ಫೆಸಿಲಿಟಿ, ಪ್ರೇಯರ್ ಫೆಸಿಲಿಟಿ ಎಲ್ಲ ಇದೆ. ಇಲ್ಲಿಗೆ ಫ್ಯಾಮಿಲಿ ಎಲ್ಲ ಬಂದು ಕುತ್ಕೊಳ್ಬೋದು, ಟೆಂಟ್ ಹಾಕ್ಕೊಳ್ಬೋದು. ಸ್ಟೇ ಇಲ್ಲ, ಜಸ್ಟ್ ಫ್ಯಾಮಿಲಿ ಒಂದೊಂದು 11 PM ತನಕ ಇರ್ಬೋದು ಇಲ್ಲಿ ಟೆಂಟ್ ಎಲ್ಲ ಹಾಕಿ. ನಿಮಗೆ ಹೈಕಿಂಗ್, ಟ್ರಕ್ಕಿಂಗ್ ಆ್ಯಂಡ್ ಸೈಕ್ಲಿಂಗ್ ಎಲ್ಲ ಕೂಡ ಇದೆ ಒಂದೇ ಪಾರ್ಕಲ್ಲಿ. ತುಂಬ ದೊಡ್ಡ ಪಾರ್ಕ್ ಇದು. ದುಬೈ ಇದೊಂದು ದೊಡ್ಡ ಪಾರ್ಕ್ ಅಂತ ಹೇಳ್ಬೋದು, ಮುಷ್ರಿಕ್ ಪಾರ್ಕ್. ನೋಡಿ, ನಿಮಗೆ ಇದೊಂದು ರೈಡ್ ಮಾಡುವಂಥದ್ದು. ನಿಮಗೆ BBQ, ಪಿಕ್ನಿಕ್ ಏರಿಯಾಸ್ ಎಲ್ಲ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿ ಬರ್ತದೆ. ಓನ್ಲಿ 10 ದಿರ್ಹಮ್ಗೆ. ಹೇಗಿದೆ ಅಂತ ನೋಡಿ, ಮಕ್ಕಳಿಗೆ ತುಂಬ ಅಟ್ರಾಕ್ಟ್ ಆಗುವಂಥ ಪ್ಲೇಸ್. ಸ್ವಿಮ್ಮಿಂಗ್ ಪೂಲ್ ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ಬಟ್ ಎಕ್ಸ್ಟ್ರಾ 10 ದಿರ್ಹಮ್ ಫೀಸ್ ಇರ್ತದೆ ಇಲ್ಲಿ. ಒಂದು ಫ್ಯಾಮಿಲಿ ಬರ್ತಾರೆ, ನಮಗೆ ಫ್ಯಾಮಿಲಿ ಬಂದು ಎಷ್ಟು ಹೊತ್ತು ಬೇಕಾದರೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ, ಇವರು ಪ್ಲೇ ಮಾಡ್ತಿದ್ದಾರೆ. ಇದೆ ಈ ಪಿಂಕಿಗೆ ಎಂತ ಹೇಳ್ತಾರಂತ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದೊಂದು 100 ಮೀಟರ್ಗೊಮ್ಮೆ ಕಿಡ್ಸ್ ಪ್ಲೇಯಿಂಗ್ ಏರಿಯಾ ಇದೆ ನೋಡಿ. ಎಷ್ಟು ಚೆಂದ ಇದೆ ಈ ಪಾರ್ಕ್, ಹೋದಷ್ಟು ಮುಗಿಯುವುದಿಲ್ಲ. ಎಷ್ಟು ಫ್ಯಾಮಿಲಿ ಇದ್ದಾರೆ ನೋಡಿ. ಎಂಥ ಗಾಡಿ ತಗೊಂಡ್ರೆ 50 ದಿರ್ಹಮ್ ಚಾರ್ಜ್ ಆಗ್ತದೆ 4 ಸೀಟಿಗಾದರೆ. ಇದರಲ್ಲಿ ನಿಮಗೆ ಫುಲ್ ರೌಂಡ್ ನೋಡ್ಬೋದು. ಹೋಗಿ ಅದನ್ನ ಸ್ವಿಮ್ಮಿಂಗ್ ಪೂಲ್ ಸಿಗ್ತದೆ. 10.50 ದಿರ್ಹಮ್ ನಿಮಗೆ. 9 AM to 9 PM ವರೆಗೆ ಓಪನ್ ಇರ್ತದೆ. ಒಂದು ಶಾರ್ಟ್ಸ್ ನೋಡಿ ಗೈಸ್ ಹೇಗಿದೆ. ರೆಸ್ಟೋರೆಂಟ್ ಬೇಕಿದ್ರೆ ಪಾರ್ಕ್ ಒಳಗಡೆ ರೆಸ್ಟೋರೆಂಟ್ ಕೂಡ ಇದೆ, ಮತ್ತು ಸೈಡ್ ಸಣ್ಣ ಸಣ್ಣ ಶಾಪ್ಗಳು ಇರ್ತದೆ. ಬಟ್ ಇದೊಂದು ದೊಡ್ಡ ರೆಸ್ಟೋರೆಂಟ್, ನಿಮಗೆ ಎಂತ ಬೇಕಿದ್ರೆ ಇರ್ತದೆ, ಫಾಸ್ಟ್ ಫುಡ್ ಟೈಪ್ಸ್. ಇದು ಫ್ಲವರ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಕ್ಯಾಟ್, ಇದಕ್ಕೆ ಫುಡ್ ಹಾಕಿದ್ದಾರೆ. ಪಿಕಲ್ ರೆಂಟಲ್ಗೆ ಸಿಗ್ತಿದ್ದಾರೆ ನೋಡಿ. ಸೀಟಿಗೆ 1 hourಗೆ 50, 2 ಸೀಟಿಗೆ 1 hour 40, ಈ ಸಿಂಗಲ್ಗೆ 30, 330 ಸ್ಟಾರ್ಟ್. ನಾವಿಲ್ಲೊಂದು ಕಾರ್ನ್ ಆರ್ಡ್ರ್ ಮಾಡಿದ್ವಿ. ಇದೊಂದು ಸ್ಪೈಸ್ ಇರುತ್ತೆ 10 ದಿರ್ಹಮ್ ಅಂತೆ. ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಕ್ಲೈಮೇಟ್ ಮಾತ್ರ ಇವತ್ತು ಸಖತ್ತಾಗಿದೆ, ಬಿಸಿಲು ಕೂಡ ಇಲ್ಲ ಒಂಚೂರು. ಒಳ್ಳೆ ವಾಕ್ ಮಾಡ್ಬೋದು ಇಲ್ಲಿ. ಕಾರ್ನ್ ಸಿಗುತ್ತೆ ನೋಡಿ, ಸ್ಪೈಸಿ ಆಗಿದೆ. ಇಲ್ಲಿ ನಿಮಗೆ ಪ್ಲೇ ಗ್ರೌಂಡ್ ಕೂಡ ಇರ್ತದೆ, ಸಪ್ರೇಟ್ ಕೋರ್ಟ್ ಕೂಡ ಇರ್ತದೆ. ಅದಕ್ಕೆ ನಿಮಗೆ ಫುಡ್ ಬೇಕಾದರೆ ಫುಡ್ ಕೂಡ ಮಾಡ್ಬೋದು, ಸಪ್ರೇಟ್ ಇದಿರ್ತದೆ. ಒಂದು ಕೌಂಟ್ರ್ ಥರ ಮಾಡಿಕೊಟ್ಟಿರ್ತಾರೆ. ತುಂಬ ಒಂದು ಟಿಕ್ ಅದೆಲ್ಲ ಮಾಡ್ತಾ ಇರ್ತಾರೆ. ನಾವಿದು ಫಸ್ಟ್ ಟೈಮ್ ಬಂದದ್ದು, ನೆಕ್ಸ್ಟ್ ಟೈಮ್ ಬರುವಾಗ ನಮ್ಗೆ ಕೂಡ ಮಾಡ್ಬೋದು ಇಂಥದ್ದು ಸ್ಪೆಷಲಾಗಿ. ನೋಡಿ ಗೈಸ್, ಎಷ್ಟು ಕ್ಯೂಟ್ ಇದೆಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟ್. ನಾವೀಗ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ಟ್ರಕ್ಕಿಂಗ್ಗೆ ಬಟ್ ಟೀ ಬೇಕಿತ್ತು, ಸೊ ಟೀಗೆ ಕಲಿಸಿದ್ದೀನಿ. ಟೀ ಕುಡಿದ್ಮೇಲೆ ನಾವು ಟ್ರಕ್ಕಿಂಗಿಗೆ ಹೋಗ್ತೀವಿ. ಇಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಈಗ. ಇದು ನೋಡಿ, ಪಿಕಾಕ್ ಅಂತ ಇದೆ ಗೈಸ್, ತೋರಿಸ್ತೀನಿ ಒಂದು ನಿಮಿಷ. ಪಿಕಾಕ್ ಅದು ಹೆದರಿ ಓಡಿ ಹೋಯ್ತು ನಮ್ಮ. ಪಿಕಾಕ್ಸ್ ಇದೆ ಗೈಸ್, ನಾನು ತೋರಿಸ್ತೇನೆ ಏನೆಲ್ಲ ಇದೆ ಅಂತ ನೋಡ. ಬ್ಯೂಟಿಫುಲ್
ಬೇರೆ ಬೇರೆ ಇದೆ ಓನ್ಲಿ ಪಿಕಪ್ಸ್ ಅಲ್ಲ. ನಿಮಗೆ ಹೆಸರು ಗೊತ್ತಿದ್ದು ಹೇಳಿ. ಏನಂತ ಗೊತ್ತಿರೋದು ಶುಕ್ರ ಪಕ್ಷಿ ಹಾಗೇನು ಹೇಳ್ತಾರೆ ಅಂತ ಕಾಣಬೇಕು. ಕ್ಯೂಟ್ ರ್ಯಾಬಿಟ್ಸ್ ನೋಡಿ, ನಿಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ, ತುಂಬ ಕ್ಯೂಟ್ ಆಗಿದೆ. ಬ್ಯೂಟಿಫುಲ್ ಪ್ಲೇಸ್ ಇದೆ ನೋಡಿ. ನಾವು ಟ್ರಕ್ಕಿಂಗ್ಗೆ ಹೋಗುವಂತ ಪ್ಲಾನ್ ಮಾಡಿದ್ದೆ, ಬಟ್ ಮಳೆ ಬರ್ತಾ ಇದೆ ಈಗ, ಸೊ ನಾವು ರಿಟರ್ನ್ ಬಂದ್ವಿ. ನೋಡಿ ಎಷ್ಟು ಚಂದ ಇದೆ. ಅದರೊಳಗೆ ಬಂದು ಬೇಕಾದರೆ ಫೋಟೋ ಕೂಡ ಮಾಡ್ಬೋದು. ಗೊತ್ತಿಲ್ಲ ಅಷ್ಟು ಇನ್ಫಾರ್ಮೇಶನ್ ಇಲ್ಲ. ಬೈತ್ ಹರೀಶ್ ಹೌಸ್ ಅಂತ, ಫುಲ್ ಓಲ್ಡ್ ಸ್ಟೈಲ್ ಇದ್ದು ಹೋಮ್. ತೋರಿಸ್ತೀನಿ. ಇದರ ಒಳಗೆ ಹೋಗ್ತಾ ಇದ್ದೀವಿ. ಎಷ್ಟೊಂದು ಹೋಮ್ ಥರ ಅಷ್ಟೇ. ಮೇಲೊಂದು 10 ಥರ ಇದೆ. ಸ್ಟೋನ್ ಹೌಸ್ ಅಂತ ನೀವು ತೋರಿಸಿದ್ದು, ಹಳೆ ಕಾಲದಲ್ಲಿ ಹೀಗೆ ಇದೆ ಅಂತ ಒಂದು ತೋರಿಸಿದೆ ಅಷ್ಟೇ. ಎಷ್ಟು ಬ್ಯೂಟಿಫುಲ್ ಆಗಿದೆಲ್ಲ. ಎಷ್ಟು ಸಣ್ಣ ಸಣ್ಣ ಮನೆಗಳು ಎಂತ ಇಲ್ಲ ಅಷ್ಟೇ. ಇಲ್ಲೊಂದು ಇದೊಂದು ಬಾವಿ ಥರ ಮಾಡಿದ್ದಾರೆ ಮನೆ. ವಿಂಡ್ ಟವರ್ ಹೌಸ್ ಅಂತ. ಸ್ವಲ್ಪ ಡೆವಲಪ್ ಆದಮೇಲೆ ಈ ರೀತಿ ಮಾಡಿದಂತ ಕಾಣಬೇಕು. ಎಂತ ಇಲ್ಲ ಹಾಗೆ ಅಂತ ಅಷ್ಟೇ. ಹಾಗೆಂತಿಲ್ಲ, ಒಂದು ಕಾಂಪೌಂಡ್ ಇದೆ ಅಷ್ಟೇ. ಒಂದು ಅರೇಬಿಯನ್ ಹೌಸ್ ಅಂತ ಹೇಳಿ, ಇಲ್ಲಿದ್ದ ಅರಬಿ ಎಮಿರಾತ್ಗಳಿರ್ತಾರಲ್ಲ ಅವರ ಮನೆ ಹೇಗಿದೆ ಅಂತ. ಇದು ಒಳಗೆ ಹೋಗ್ಲಿಕ್ಕೆ ಆಗ್ತದಂತ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಗೊತ್ತಿಲ್ಲ ಒಳಗೆ ಹೋಗ್ಬೋದಾ ಅಂತ. ಏನಿಲ್ಲ ಇಷ್ಟೇ. ಇದನ್ನೆಲ್ಲ ತೋರಿಸ್ತೀನಿ. ಒಂದು ಹಾಲ್ ಟೈಪ್, ಸ್ವಲ್ಪ ಇನ್ನು ಒಂದು ಸ್ಟೈಲಿಶ್ ಆದಂತಹ ಮನೆ. ಫಸ್ಟ್ ಹೇಗಿತ್ತು ಈಗ ಹೇಗಾಗಿದೆ ಅಂತ ಹೇಳಿ. ಲೈಟ್ ಹೋಗ್ತಾ ಇದೆ, ನಿಮಗೊಂದು ವ್ಯೂಸ್ ತೋರಿಸ್ತೇನೆ ನೋಡಿ. ಇದು ನೂಬಿಯನ್ ಹೌಸ್ ಅಂತ, ಒಂದು ಡಿಫ್ರೆಂಟ್ ಟೈಪ್ ಆಫ್ ಹೌಸ್, ಡಿಫ್ರೆಂಟ್ ಡಿಸೈನಲ್ಲಿ ಮಾಡಿದ್ದಾರೆ ಹಾಗೆ ಅಂತ. ಇಷ್ಟೊಂದು ಹಾಲ್, ನೂಬಿಯನ್ಸ್ ಟೈಪ್ ಆಫ್ ಹೌಸ್. ಬ್ಯಾಕ್ ಸೈಡಿಂದ ಹೊರಗೆ ಬಂದೆ. ಒಂದು ಚೈನೀಸ್ ಹೌಸ್ ಅಂತ, ಒಂದು ದೂರದಿಂದ ಹೇಗೆ ಕಾಣ್ತದೆ ಅಂತ. ಈಗ ಒಳಗೆ ಹೋಗ್ತೀನಿ, ಹೇಗೆ ಕಾಣ್ತದೆ ಅಂತ ನೋಡಿ. ಚೈನೀಸ್ ಹೌಸ್. ಅರೇಬಿಯನ್ ಹೌಸ್ ತೋರಿಸಿದೆ ನಿಮಗೆ, ನೂಬಿಯನ್ ಹೌಸ್ ತೋರಿಸಿದೆ. ಚೈನೀಸಲ್ಲಿ ಹೀಗೆ ಮನೆ ಇರ್ತದೆ ಅಂತ ಕಾಣಬೇಕು ನೋಡಿ. ಇಲ್ಲಿ ಒಂದು ಹಾಲ್ ಥರ ಓಪನ್, ಮತ್ತೊಂದು ಒಳಗೆ ಹೋಗಬೇಕು, ಒಂದು ಕ್ಲೋಸ್. ನಿಮಗೆ ತುಂಬ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹೌಸ್ ಕಾಣ್ಬೋದು. ಇಲ್ಲೊಂದು ಇದೊಂದು ತುಂಬ ಹೌಸ್ ಇದೆ ಹೀಗೆ ಡಿಫ್ರೆಂಟ್ ಆಗಿ, ಒಂದೊಂದು ಕಲ್ಚರ್ ಒಂದೊಂದು ಕಂಟ್ರಿದು ಹಾಗೆ ತೋರಿಸ್ತಾ ಇದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿತ್ತು. ನನಗೆ ಒಂದು ನಮ್ಮ ಊರಿನ ಹಾಗೆ ಒಂದು ಫೀಲ್ ಆಗ್ತಾ ಇದೆ ಇಲ್ಲಿಗೆ ಬಂದು, ಹಿಲ್ಸಿಗೆ ಹೋಗಿ. ಚಿಕ್ಕಮಗಳೂರಲ್ಲೆಲ್ಲ ಇಂಥ ಟೈಪ್ ತುಂಬ ಇರ್ತದೆ. ಇದು ಎಂಟ್ರಿ ಫೀಸ್ ಅಂದರೆ 10 ದಿನ, ಮತ್ತು ಇಲ್ಲಿ ಇದು ಸಪ್ರೇಟ್ ಪೇಮೆಂಟ್ ಇದೆ ಇದಕ್ಕೆಲ್ಲ. ಪ್ಲೇಯಿಂಗ್ ಏರಿಯಾ, ಕಿಡ್ಸ್ ಪ್ಲೇಯಿಂಗ್ ಏರಿಯಾ ಎಲ್ಲ ಫ್ರೀ ಇದೆ, ಇಂಥದಕ್ಕೆಲ್ಲ ಮತ್ತು ಎಕ್ಸ್ಟ್ರಾ ಪೇಮೆಂಟ್ ಇದೆ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಏನಂದರೆ ಇಲ್ಲಿ ನಿಮಗೆ 2 ಡೇಸ್ ಬೇಕು ಅಷ್ಟಿದೆ ಕವರ್ ಮಾಡಲಿಕ್ಕೆ. ಎಮೋಷನ್ ಪಾರ್ಕಲ್ಲಿ ತುಂಬ ದೊಡ್ಡ ಪಾರ್ಕ್ ಇದು. ಅಡ್ವೆಂಚರ್ ಎಲ್ಲ ಇದೆ, ಬೇರೆ 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 ಟೈಪ್ಸ್ ಅಡ್ವೆಂಚರ್ಸ್ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. See you, bye.